ಒಂದು ವ್ಯವಸ್ಥೆ ಆಗಲಿ. ಅಲ್ಲೇ 210 ಕನ್ನಡ ಶಾಲೆಗಳಿದ್ದಾವ ಕಾಸರಗೋಡಿನಲ್ಲಂತೆ. ಅವೆಲ್ಲ ಕಾಸರಗೋಡಿನಲ್ಲಿ ಮುಚ್ಚಬಾರ್ದವು. ಆ ಕನ್ನಡ ಕಲಿಬೇಕು ಅನ್ನುವಂಥದ್ದು, ಕನ್ನಡ ಮಾತೃಭಾಷೆಯಾಗಿ ಕಲಿಬೇಕು ಅನ್ನೋಂಥವ್ರಿಗೆ ಅದು ಅವಕಾಶ ಕೊಡಬೇಕಾಗಿದ್ದು ನಮ್ಮ ಸಂವಿಧಾನ ಅದಕ್ಕೆ ಅವಕಾಶ ಕೊಟ್ಟದು. ನಾವು ಕನ್ನಡಿಗರಾದರೂ ಸಹಿತ ಅವ್ರಿಗೆ ಗೌರವಿಸ್ಬೇಕು, ಮಲಯಾಳಿಗಳು ಸಹಿತ ಕನ್ನಡವನ್ನು ಗೌರವಿಸ್ಬೇಕು ಅನ್ನೋದು ಈ ಒಂದು ಸಂವಿಧಾನದಲ್ಲಿ ಅದ. ಆದ್ರೆ ಇವತ್ತು ಸಹಜ ಎಲ್ಲರಲ್ಲೂ ಬೆಳೆದು ಬಿಟ್ಟದ. ಕರ್ನಾಟಕದಲ್ಲಿದ್ದೆಪ್ಪ ನೀ ಕನ್ನಡ ಕಲಿಯೋದು ನಾವು ಹೇಳ್ತಾ ಇರ್ತೀವಿ, ಪ್ರಥಮ ಭಾಷೆಯಾಗಿ ಓದು ಅಂತ ಹೇಳ್ತಾ ಇರ್ತೀವಿ. ಅದೇ ರೀತಿ ಮಲಯಾಳಿಗಳು ಮಲಯಾಳ ಭಾಷೆನ ಪ್ರಥಮವಾಗಿ ಕಲೀರಪ್ಪ ಅಂತ ಅಲ್ಲಿ ಒತ್ತಾಯ ಮಾಡ್ತಿದ್ದಾರೆ. ಹೀಗಾಗಿ ಅಲ್ಲೇ ಕನ್ನಡ ಇನ್ನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ವರ್ಷಗಳಲ್ಲಿ ಮರೆತು ಹೋಗ್ತದೆ ಅನ್ನುವಂಥ ಭಯ ಕಾಡ್ಲಿಕ್ಕತ್ತದ. ಯಾಕಂದರೆ ಇವತ್ತು ಆಂಧ್ರದಾಗ ಹೋದಂಥ ಕನ್ನಡದ ಅನೇಕ ಪ್ರದೇಶಗಳು ಇವತ್ತು ತೆಲುಗನ್ನು ಕಲಿತಾ ಇದ್ದಾರೆ. ಮತ್ತು ಆ ದೇಶಗಳು ಸಹಜದ್ರಿ, ಅವರು ಅಲ್ಲಿ ಪ್ರಭಾವ ಆಗುವುದನ್ನ ಇಲ್ಲ ಅಂತಲ್ಲ. ಯಾಕಂದ್ರೆ ಕನ್ನಡ ಅವ್ರು ಪ್ರೀತಿಸಿದ್ರು ಸಹಿತ ಅಲ್ಲೇ ವ್ಯವಹಾರ ಭಾಷೆ ಜೊತೆಗೆ ಆಡಳಿತ ಭಾಷೆ ಜೊತೆಗೆ ಬದುಕಿನ ಭಾಷೆ ಅಲ್ಲಿಯೇ ಭಾಷೆ ಇರೋದ್ರಿಂದಾಗೆ ಸಹಜವಾಗಿ ಕನ್ನಡಿಗರು ತಮ್ಮ ಭಾಷೆಯನ್ನು ಬಿಡುವಂಥ ಪ್ರಸಂಗಗಳು ಬರ್ತಾ ಇದ್ದಾವೆ. ಇವತ್ತು ನೋಡ್ರಿ, ಹೇಳಿದ್ದಿಲ್ಲ ನಿಮಗೆ, ಕೈಯಾರ ಕಿಂಗಿಯನ್ನರ ಎಂಥ ಶ್ರೇಷ್ಠ ಕವಿ, ಕನ್ನಡದ ಕವಿ, ಕನ್ನಡಕ್ಕೆ ಅವನಗಳನ್ನು ಬರೆದ ಕನ್ನಡ ಲೋಕಕ್ಕೆ ಒಂದು ದೊಡ್ಡ ಸಾಹಿತ್ಯವನ್ನು ಕೊಟ್ಟು ಹೋದಂಥವ್ರು. ಆದರೆ ಅವರು ಕನಸು ಏನಿತ್ತಪ್ಪ ಅಂದ್ರೆ ಕಾಸರಗೋಡನ್ನು ಕರ್ನಾಟಕಕ್ಕೆ ಸೇರಿಸ್ಬೇಕಂತೇಳಿ ಹೋರಾಟ ನಿರಂತರ ಮಾಡಿದರು. ಇರುವವರೆಗೆ, ಜೀವಂತವಾಗಿ ಇರುವವರೆಗೆ. ಕೊನೆಗೂ ಅವ್ರಿಗೆ ಆಗಲಿಲ್ಲ. ಆ ನೋವು ಅವ್ರ ಜೊತೆಗೆ ಮನ್ನಾಗಿ ಹೋಯ್ತು ಅನ್ನೋದು ಅಷ್ಟೇ ಸಹಿತದ. ಇವತ್ತು ಕನ್ನಡ ಭಾಷೆನೂ ಪೂರ್ತಿಯಾಗಿ ಅಲ್ಲಿಂದ ಅಳಿಸಿ ಹಾಕ್ಬೇಕು ಅನ್ನೋದು ಪ್ರಯತ್ನ ಅಲ್ಲಿ ಈ ಮಲಯಾಳಿ ಭಾಷೆ ಅಥವಾ ಕೇರಳದ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರಾ ಅನ್ನೋದು ಸಮಸ್ಯೆ ಇವತ್ತು ಎಲ್ಲರಿಗೂ ಕಾಡ್ಲಿಕ್ಕೆ ಸಹಜದ. ಮತ್ತು ಅವ್ರು ತಮ್ಮ ಕೇರಳ ಭಾಷೆ ಅಂದರೆ ಕೇರಳದ ಭಾಷೆ ಮಲಯಾಳಮ್ಮ ಉಳಿಸ್ಬೇಕು, ಬೆಳೆಸ್ಬೇಕು, ದೊಡ್ಡದು ಮಾಡಬೇಕು ಅನ್ನುವಂಥದ್ದು. ಮತ್ತು ಇಲ್ಲಿವರೆಗೆ ಮಲಯಾಳಂ ಭಾಷೆಯಲ್ಲಿ ಸಾಕಷ್ಟು ಶ್ರೀಮಂತ